ಎಲ್ಲರಿಗೂ ಧನ್ಯವಾದಗಳು. ಇವತ್ತೇನಪ್ಪ ಅಂದ್ರೆ ನಮ್ಮ ಯಜಮಾನ್ ಪಾಲಕ್ ಸೊಪ್ಪು ಬಿಡಿಸಕತ್ತಾರ. ಕುಂಪೆ ಹಾಕಕತ್ತಾರ. ದನಗಳಿಗೆ ಮೇವು ಹೆಂಗೆ ಆಗ್ತದೆ ಹಂಗೆ ಬಿಡಿಸಿ ಹಾಕತ್ತಾನ. ಬಿಸಿಬಿಟ್ಟು ಫೋನ್ ನೋಡಕತ್ತಲ್ಲ. ಆ ಕೆಲಸ ಮಾಡಕತ್ತೀನಿ. ಏನ್ ಕೆಲಸ ಹಂಗೆ ನೋಡಿದ್ದೆ. ಏನ ಸೊಪ್ಪು ನೋಡಿದ್ರ ನೋಡ್ಬೇಡಂದೆ. ಅಡಿಗೆ ಹಸುರ ಇಲ್ಲ ಏನ್ ರೊಟ್ಟಿ ಮಾಡ್ಬೇಕೇನ್? ಮಾಡಿ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ಯಪ್ಪು ಬಿಸಿ ಬಿಸಿ ರೊಟ್ಟಿ ಮಾಡಿ ಏನ ಬ್ಯಾಡ ಅಂದ ತುತ್ತ ಮಾಡಿ ಮಸಲೇನ ಎಲ್ಕ ಸೇರಿ ಹುಟ್ಟದ ಆಗಲೇನ ನಿಮ್ಮಪ್ಪ ಅವನಿಗೆ ಹೋಗಿ ಕೇಳಲೇನ ನನ್ನವ್ವ ಕುಡಮೀಸೆ ಬಿಟ್ಟು ಬಂದವ ನನ್ನವ್ವ ಕುಡಮೀಸೆ ಬಿಟ್ಟು ಬಂದವ. ಪಾಲಕ್ ಸೊಪ್ಪು ಕರೆಕ್ಟ್ ಆಗಿ ಸೊಪ್ಪು ನಿನ್ ಮಣ್ಣಿಗೆ ನೆಲ ಸೋಸ ಹಾಕ್ಬೋದು. ಚಲೋ ಅದ ಪಾಲಕ್ ಸೊಪ್ಪು. ಅಜ್ಜಿ ಬೇರೆ ತಗೊಂಬಂದಿನ ಅದನ್ನ ಎಷ್ಟು ಹೇಳ ಒಂದ್ ಕಟ್ಟಿ 20 ರೂಪಾಯಿ ಅಂತ ಇದು. ಹಾಗೆ ಅಜ್ಜಿನ ಹಾಡಿ ಎಂತ ಅಜ್ಜಿ ಅವಳು ನೋಡ 2 ಕಟ್ಟು 40 ರೂಪಾಯಿ. 2 ಕಟ್ 40 ಅದು ಏಟ್ ಅದು ಪ್ರಾಶ್ ಕೇಟ ಅದು ಫ್ರೆಶ್ ಅದ ಚಲೋ ಅದ. ಫ್ರೆಶ್ ಫ್ರೆಶ್ ರೊಕ್ಕ ಫ್ರೆಶ್ ಇಲ್ಲ ರೊಕ್ಕ ರೊಕ್ಕ ಫ್ರೆಶ್ ಇಲ್ಲ ಇದು ಫ್ರೆಶ್. ಯಾವಾಗ ಕಡೆಗೆ ಅಜ್ಜಿ ಯಾವಾಗ ನೋಡ್ರಿ ಹಿಂಗೆ ಸೊಪ್ಪು ಇದ್ರ ಹೆಂಗದ ನೋಡಿ ಸೊಪ್ಪು. ನಿಂತರನೇ ಅದ ಅಜ್ಜಿ ಸೊಪ್ಪು ಅಂತ ನಾನ್ ಅಂತೀನಿ. ಏನೇ ನನಗೆ ರೇಗಿಸ್ತೇಲ್ಲ ನೀನು ಅಂತ. ಇಲ್ಲ ಅಜ್ಜಿ ನೀ ಸೊಪ್ಪು ಹೆಂಗಿದೆ ಅಂತ ಅಂದಿ. ಆಕೆ ನಿಂತರನೇ ಇದೆ ಅಜ್ಜಿ ಅಂತ ನಾನ್ ಅಂದಿನ ಅಂತ ನಾನು ಅನ್ನಕತ್ತೀನಿ. ಭಾರಿ ರೇಗಿಸ್ತೀನಿ ನೀನು ಅಂತ. ಅದಕ್ಕೆ ಇವತ್ತು ಮಳೆ ಬಂದ ಅಜ್ಜಿನ ಎಲ್ಲಿ ತೆಗ್ತೀರಿ ಎಲ್ಲಿ ತರಕಾರಿ ಅಂಗಡಿ ಅಂತ ಅಂದೆ. ಚಳಿಯದಲ್ಲಿ ತುಂಬಾ ಪಾಠ ಕುಡ್ದೆ ಪಾಠ ಕುಡಿಬೇಕು. ಪಾಠ ಕುಡಿತಾವ ಪಾಠ ಏನ್ ಕ್ವಾರ್ಟರ್ ಕೊಡಿ ಅಂತ ನನಗೆ. ಅಯ್ಯ ಹಂಗೆ ರೇಗ್ತಾವ ಅಜ್ಜಿ. ಏನ್ ಕೇಳ್ತೇನೆ ನೀನು ಅನಾದ್ರಾಗಿರ್ತದ ಏನೋ ಒಂದ್ ಹೇಳ್ತಾನೆ ಇರ್ತದೆ. ಟೈಮ್ ಪಾಸ್ ಆಗ್ಬೇಕಲ್ಲ ಅಜ್ಜಿ. ಟೈಮ್ ಪಾಸ್ ಆಗ್ಬೇಕಲ್ಲ. ಅಂತಾನೆ ಇರ್ತದ ಅಜ್ಜಿಗೆ. ಅಜ್ಜಿದ ಅಂದ್ರೆ ಅಜ್ಜಿ ಒಳ್ಳೆ ಅಕ್ಕಿ ಪಾಪ. ಮಗಳಿಲ್ಲ ಅಕ್ಕಿಯನ ಅಕ್ಕಿನೇ ಚಂದನ ಪಾಪ. ಕರೆಕ್ಟ್ ಅಲ್ಲಿ ಅಕ್ಕಿ ಅಷ್ಟೇ ಉದ್ರ ಪಿದ್ರ ನೋಡಲ್ಲ. ಅಕ್ಕಿ ಇದ್ರ ಯಾವಾಗ ಬರ್ತಾಳ ಅಂದ್ರೆ ಅಜ್ಜಿನಂಗ್ ಬರಲ್ಲ ಅಷ್ಟೇ. ಇವ ಅಕ್ಕಿ ಮಸನ್ ಮಾಡೋದ್ರಾಗತ್ತೆ. ನೀನ್ ಹೊಸಕತ್ತಿ ಮಾಡೋದು ನಾಳೆ ವಾರನೇ ಆಯ್ತಾರ. ಈಗ ಎಷ್ಟು 15 ದಿನ ಮ್ಯಾಲ ಕೆಲ್ಸನೆಲ್ಲ ಬಗ್ಸಿಲ್ಲ. ಉಣೋದು ಮಕ್ಕಳು ಇದೇ ಕೆಲಸ ನಡೆದ. ಊರ್ಗ್ ಹೋಗಿ ಬಂದೆ. ಹೋಗಿ ಬಂದಲ್ಲ ಊರಿಗೆ. ಶೇಡಮ್ಗೆ ಹೋಗಿ ಬಂದೆ. ಶೇಡಮ್ ಕಷ್ಟ ಹೋಗಿನೇ. ಯಾದಗಿರಿಗೆ ಹೋದಿ. ಫಸ್ಟ್ ಗುಲ್ಬರ್ಗ ಫಸ್ಟ್ ಶೇಡಮ್ ಹೋದೆ. ಸ್ವಲ್ಪ ಅದ್ರ ಮ್ಯಾಲ ನೋಡ. ಫಸ್ಟ್ ಗುಲ್ಬರ್ಗ ಶೇಡಮ್ ಹೋದೆ. ಶೇಡಮ್ದಾಗ ಒಂದ್ ರಾತ್ರಿ ಮಕ್ಕಳ್ದೆ. ದವಾಖಾನ್ಯಾಗ ದವಾಖಾನೆ ಅಲ್ಲಿ ಒಂದ್ ರಾತ್ರಿ ಮಕ್ಕಳು ಮತ್ತೆ ಮುಂಜಾನೆ ಗುಲ್ಬರ್ಗ ಹೋದ್ವಿ. ಗುಲ್ಬರ್ಗದಾಗ ಅಲ್ಲಿ ತೋರಿಸ್ಕೊಂಡು ಮತ್ತೆ ನಾಚರ್ಕ್ ಹೋಗಿ ನಾಚರ್ದಾಗ ಒಂದ್ ರಾತ್ರಿ ಮಕ್ಕಂದೆ. ನಾಚರ್ದಾಗ ಒಂದ್ ರಾತ್ರಿ ಮಕ್ಕಂದು ಯಾದಗಿರಿ ಬಂದ್ವಿ. ಯಾದಗಿರ್ಲಿಂದ ರೈಲು ಗಾಡಿ ಕುಂತೆ. ರೈಲು ಗಾಡಿ ಬಂದು ಸೀದಾ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದಿದ್ದಿ. ಕೆಲಸ ಎಲ್ಲ ಕೆಲಸಗಳೆಲ್ಲ ಇದೆ. ಪಾಲಕ್ ಸೊಪ್ಪು ಅಲ್ಲ ಪಾಲಕ್ ಸೊಪ್ಪು ಪಾಲಕ್ ಎಲ್ಲ ಪಾಲಕ್ ಸೊಪ್ಪು ಅದು ಹೆಂಗ್ ಬಿಡ್ಸಾಕೈತ ಚಂದ ಜೋಡ್ಸಕ್ ಅಟ್ಟ ಹೆಂಗ್ ಮಾಡ್ಬೇಕಂದ ನಾನು. ಅದ ಹಂಗೆ ಮಾಡ್ಬೇಕೇನ? ಹಂಗೇನ ಚಂದ ನೀಟಾಗಿ ಜೋಡಿಸ್ಬೇಕ ಇಲ್ಲ? ನೀನ್ ಸೊಪ್ಪು ಸೋಸ್ತೀನಿ. ನೀವ್ ಒಂದ್ ಕೆಲ್ಸ ನ್ಯಾಯ ಮಾಡಿದ್ರ ಕೇಳಿ ನೀನ್ ಯಾವ್ದಾನ ನೀ ಏನ್ ಮಾಡದ ಒಂದ್ ಹೆಲ್ಪ್ ಮಾಡ್ಬಾರ್ದೇನ? ನೀರ್ ತಂಬಾರದು, ಚಿಕನ್ ಮಟನ್ ತಂಬಾರದು, ರಾಸ ಅಕ್ಕಿ ತಂಬಾರದು. ಸೊಪ್ಪು ಮಾಡ್ಬಾರ್ದೇನ? ಸೊಪ್ಪು ಬಿಡಿಸ್ಬಾರ್ದೇನ? ಸೊಪ್ಪು ಗಿಪ್ಪ ನಿಮಗ್ ಬಿಡಿಸಲಿಗೆ ಚಲೋ ಗೊತ್ತಿತ್ತು. ನಮಗೇನು ಕಚ್ಚ ಬಿಚ್ಚ ತಿನ್ನಾಗ ಎಲ್ಲರಿಗೂ ಗೊತ್ತದ. ನಿಮ್ಗ ಒಬ್ಬಕ್ಕೆ ಗೊತ್ತಿದೆ ನಮ್ಮ ಮಸಾಲೆ ಮುಗಿ. ನನಗೆ ಒಬ್ಬಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಅದ್ ಹೆಲ್ಪ್ ಮಾಡಂತಂದ್ರ ಸೊಪ್ಪು ನೋಡಿ ಹೆಂಗ್ ಬಿಡಿಸಾಕ್ತಿಲ್ಲ. ನಾ ಹಸುಗಳಿಗೆ ಮೇವ್ ಹೆಂಗ್ ಹಾಕ್ತಿವಿ ಹಂಗ್ ತರಾಕೈತಿ ಅಲ್ಲಿಗೆ. ಅದ ಕರೆಕ್ಟ್ ಆಗಿ ಜೋಡಿಸಿದ್ರ ಕರೆಕ್ಟ್ ಹಂಗೆ ತಗೊಂಡ್ ಹಸುಗಳು ಬೆಂಗಳೂರಾಗ ಹಸುಗಳು ಅಂತಾರಲ್ಲ. ನಮ್ಮ ಊರ್ ಕಡೆ ದನಗಳು ಅಂತೀವಿ ನಾವು. ನಿಮ್ಮೂರಿಗೆ ಏನ್ ಅಂತೀವಿ? ನಮ್ಮೂರೇ ಅಂತ ದನ ಅಂತೀವಿ. ಮತ್ತ ಹಸು ಹೆಂಗ ಏಕೆ ಅದನ್ನ ಅಜ್ಜಿ ಅಂತಾರಲ್ಲ ಹಸು ಬಂತೆ ಹೊಡಿ ಅಂತ ತರಕಾರಿ ಅಂಗಡಿ ಯಾವಾಗ
ಅದ ಹಂಗೆ ಬಂತ. ಆಕೆ ಅಜ್ಜಿ ಏನು ನಾನು ಅಜ್ಜಿ ನಾನು ಅಜ್ಜಿನೇ. ನಾನು ಅಜ್ಜಿ ಆತೀನಿ ನೆಟ್ಟಿರ್ತೀನಿ ನಾನು. ಆಕೆ ಅಜ್ಜಿ ಇವಾಗ ಮುಂದೆ ಆಯ್ತೀನಿ. ಫಸ್ಟ್ ಅಜ್ಜಿ ಆಗಿ ಬಜ್ಜಿ ಆಗಿ ಸೀರೆ ಟಿಕೆಟ್ ತೆಗೆಸೋದು ಸರಿ ಅಂದ. ಪಲ್ಯ ಆದ ಮಾಡ್ಬೇಕ. ಈಗ ಅನ್ನ ಮಾಡಿ ಚಪಾತಿ ಮಾಡೀನಿ. ರೊಟ್ಟಿ ಪಿಟ್ಟಿ ಮಾಡಲ್ಲ, ರೊಟ್ಟಿ ಮುಂಜಾನೆ ಮಾಡ್ತೀನಿ. ಈಗ ಯಾರು ಮಾಡ್ತಾರೆ ಈಗ ರೊಟ್ಟಿ? ಈಗ ಚಪಾತಿ ಮಾಡಿನಿ. ಪಾಲಕ್ ಪಲ್ಯ ಪಾಲಕ್ ಸೊಪ್ಪು ಇಲ್ಲಿ ಬೆಳವರೆ ಅಕ್ಕಪಕ್ಕ ತೋಟಗಳು ಇರ್ತಾವ ನೋಡ, ಅವು ದೊಡ್ಡ ದೊಡ್ಡ ಕಾವು ಇವು ಇರ್ತಾವ ಮೋರಿಗಳು. ಅವೆಲ್ಲ ಬಾತ್ರೂಮ್ ಗಿತ್ರೂಮ್ ಎಲ್ಲ ನೀರು ಬಿಡತ್ತಾರ. ಊರ್ ಕಡೆಗೆ ಅಂದ್ರೆ ಎಷ್ಟ್ ಚಂದ ಸೊಪ್ಪು ಬೋರ್ ನೀರ್ ಗೊತ್ತದಾನ. ಆ ಕಡೆ ಎಲ್ಲ ಈ ಕಡೆ ಈಗ ಸದ್ಯ ನೋಡಿ ನಾನು ಅಕ್ಕಂತ ಯಾತೇತಾರೆ ಬಾತ್ರೂಮ್ ನೀರ್ ಅದ ಮಾಡ್ತಾರ. ದೊಡ್ಡ ದೊಡ್ಡ ಮೋರಿಗಳು ಇರ್ತಾವ, ಮೋಟರ್ ಬಿಟ್ಟು ನೀರ್ ಹೇಳ್ಬಿಡ್ತಾರ. ಯಾವ ಅಕ್ಕಪಕ್ಕ ಬೆಳಿತಾರಲ್ಲ, ಏನ್ ಗೊತ್ತಿಲ್ಲ ಇದೇ ನೋಡಿ ನಾನು ಅಕ್ಕಿ ಸುಳ್ಳ. ಅವ್ ಆತ ನೋಡಿದೆ ನೋಡಬಾರ್ದು ಸುಮ್ತೆಲ್ಲ ನೋಡಲ್ಲ. ಅಲ್ಲಿ ಕೊಲೆ ಆಯ್ತು, ಇಲ್ಲಿ ಕೊಲೆ ಆಯ್ತು, ಅಲ್ಲಿ ರೇಪಾಯ್ತು, ಕಿಲ್ಲಿ ಆಯ್ತು. ಆತನ ಹೇಳ್ತಿಕೊಂಡ ಮಾಡ್ದ ಗಂಡ ಕೊಲೆ ಅವ್ ನೋಡ್ರೆ ಭಯನ ಆಗ್ತದೆ. ಮೊನ್ನೆ ಒಂದು ಹುಡುಗಿಗೆ 32 ಮಂದಿ 18 ಮಂದಿ ಮದ್ದು ಸುಂದಾಗಂಗ ಏನ ಮಾಡಿ ಆಯ್ತು. ಒಬ್ರು ಬಿಡೋಣ ಒಬ್ರು ರೇಪ್ ಪಾಪ ಆ ಹುಡುಗಿ ಎಷ್ಟ್ ನಿಮಿಷ ಆಗಿರ್ಬೋದು ಪಾಪ. ಅವ್ರಿಗೆ ಅಕ್ಕ ತಂಗಿರಿಲ್ಲ ಏನೋ ಅವ್ರ ಮನ್ಯಾಗ ದಾವಣೆ ಅಡ್ಮಿಟ್ ಮಾಡಿದ್ರೆ ಮತ್ತೆ ಅದು ಪಾಪ. ಅದು ಹೆಂಗ್ ಉಸಿರ ಅಂತಿರ್ಬೋದು. ಅವ್ ಸುಳ ಮಕ್ಳಿಗೆ ತಪ್ಪಕನ ಅವ್ರು ಎಲ್ಲಿಟ್ರು ತಂದೆ ತಾಯಿ ಹಂಗತ್ತೆ ಆಗಿರ್ಬೋದು. ಆಕಿನ ತಂದೆ ತಾಯಿ 2 ಕಟ್ಟು ಪಾಲಕಿ ಸೊಪ್ಪು ತಾಳಿಸಿದ್ರೆ 2 ರೊಟ್ಟಿಗೆ ಆಸೆಟ ಬಿಡಲ್ಲ ನೋಡ್. ಆದ ಅದ್ಗ 2 ರೊಟ್ಟಿಗೆ ಆಟದ ಒಬ್ಬತ್ತಿಗೆ ಆತದ ನೀವು ಒಬ್ಬತ್ತಿ. ಅದಕ್ಕೆ 40 ರೂಪಾಯಿ ನೋಡೋದು ಏಟ 2 ಕಟ್ಟು. ಏನ್ ಚಂದ ಆಗಿರ್ಸಕೈತಿ ನೀವು. ಕಟ್ ಮಾಡ್ಬೇಕು ಬಹಳಷ್ಟು. ಮಟ್ಟ ಹಾಕಿ ಮಾಡ್ಲ ಹಂಗೆ ಹಾಕಿ ಮಾಡಬೇಕು. ಯಾವ್ದ್ರಾಗ ಸೊಪ್ಪಿನ ಬರೀ ಮಟ್ಟ ಬೇಕು ನನಗೆ. ರುಚಿ ಬರ್ತದಲ್ಲ, ಟೇಸ್ಟ್ ರುಚಿ ಬರ್ತದ. ಒಟ್ಟಿಗೆ ಉಣ್ಲಕ್ಕಂದ್ರೆ ಇನ್ನೇನ್ ಮಾಡ್ತಿದ್ವಿ. ನಾನು ಒಟ್ಟಿಗೆ ಉಣಕ್ ಬೇಡ ಅನ್ನಲ್ಲ, ಹಂಗೆ ಮಾಡ್ತೀನಿ. ಹೋಗತ್ತಿಗೆ ಯಾರನ್ನ ಇಂದ ಕಟ್ಕೊಂಡ್ ಹೋಗಲ್ಲ. ಯಾರು ಇರತಕ್ಕ ಮುಂದೆ ತಿಂದೆ ಹಿಂದೆ ಏನಾಯ್ತು ಗೊತ್ತಿಲ್ಲ, ಮುಂದೆ ಏನಾಗ್ತದ ಗೊತ್ತಿಲ್ಲ. ಅದು ನಿಜ ಬಿಡಿ. ನೀ ಪಾಲಪಲ್ಯ ನೀ ಮಾಡಿ ಏನ್ ಮಾಡ್ತದ. ನಾ ಹೇಳ್ತೇನೆ ಒಂದ್ ಕಡೆ ಇಡು. ಕಟ್ ಮಾಡ್ಬೇಕಾದ ಜೋಡಿಸಲ ಜೋಡ್ಸಲ್ಲ ಆಕಿ ಪಾವಲೆ ಮನಸ್ಸಿಗೆ ತ್ರಾಸ. ಅದೇ ನೀವಾಗ ಹಗಲ ರಾತ್ರಿ ಕುಂತ್ರು ನಿಂತ್ರು ಬರೇ ನಿನ್ನ. ಬೇರೆ ಟ್ಯೂಷನ್ ಗೊತ್ತಾನಂತ ಹೌದ್ ಬಂದಾರ ಆಕಿ ಅಕ್ಕ ಹೊಡೆದಾಳಂತ ಕೈ. ಚಂದನಿ ಹೋಮ್ವರ್ಕ್ ಬರ್ದಂದ್ರ ಯಾಕೆ ಹೊಡಿತಾಳ? ತಪ್ಪ ಆಗಿನ ಆಗಿದೆ ಬಿಡು. ತಪ್ಪ ಬರೀ ಒಡ್ಲಾರ ಶಾಣ್ಯಾರ ಹೆಂಗಾತಾರಪ್ಪ ಹೊಡಿಬೇಕು, ಮುದ್ದು ಮಾಡ್ತಾರ, ಹೊಡಿತಾರ. ಹಂಗಂದ್ರೆ ಹಂಗಾದ್ರ ಆಯ್ತು. ಅಲ್ಲಿ ಹೋದ್ರ ಅವ್ರು ಬಿಡ್ತಾರ, ಅವ್ರ ಟ್ಯೂಷನ್ ಬಿಡ್ತಾರೆ. ಮತ್ತೆ ಬೇರೆಯವ್ರು ಗೊತ್ತ ಅವ್ರು ಬಿಡ್ತಾರ, ಅವ್ರನ್ನ ಹೊಡಿತಾರ. ಟ್ಯೂಷನ್ ಬಿಟ್ರೆ ಹೆಂಗಪ್ಪ ಹೆಂಗ ತಿಟ್ಟು ಬಿದ್ದಂಗ ಇರ್ತದಪ್ಪ. ಯಪ್ಪ ನೀವು ಹೋದ್ರಿ ಯಪ್ಪ ಸಾವ್ಕಾರ ಓದಿಲ್ಲ ಅಂದ್ರೆ ಕಲ್ಲು ನಮಗೆ ನೋಡಿ ಮುಂದೆ ಮನೆ ಮುಸುರು ತೊಳಗೆ ಹೆಂಗ್ ಗೊತ್ತಿ ಹಂಗಾದ ಬೇಡಮ್ಮ. ನಮ್ಗೆ ಎಷ್ಟೊಂದು ಕಷ್ಟ ನಿತ್ಯ ನಡೆಯುವ ನಮ್ಮನೆ ನೋಡ್ ನಮ್ಮ ಮನೆಗೆ ಎಂತ ಅದ ಮಕ್ಕಳು ಟ್ಯೂಷನ್ಗೆ ಹೋಗಕ್ ಅಲ್ಲಿ ಇಲ್ಲಿ ಅಂತ ನೋಡಿ. ನಾನು ಅಲ್ಲಿ ಬುಳು ಇಲ್ಲಿ ಬುಳು ಕಲ್ಯಾಣದಾಗ ಬುಳು ಕೈ ಇಟ್ಟಿ ಬಾಗ್ಲ ಏನ್ ಕೊಟ್ಟಿತ್ತು. ಚಕ್ಕೆ ಏನ್ ಮಾಡಿದಿ ಹೇಳ ಚಲೋ. ಚಕ್ಕೆ ಏನ್ ಮಾಡಿದ್ರೆ ಒಲೆ ಆಗಿಟ್ಟೆ. ಒಲೆ ಏನ್ ಕೊಟ್ಟಿತ್ತು. ಬೂದಿ ಏನ್ ಮಾಡಿದಿ. ತಿಪ್ಪಿಗೆ ಚೆಲ್ಲಿದೆ. ತಿಪ್ಪಿ ಏನ್ ಕೊಟ್ಟಿತ್ತು. ಗೊಬ್ಬರ ಏನ್ ಮಾಡಿದಿ. ಒಲೆ ಏನ್ ಕೊಟ್ಟಿತ್ತು. ಜೋಳ ಏನ್ ಮಾಡಿದಿ. ಕುಂಬರ ಏನ್ ಕೊಟ್ಟ. ಗಡಿ ಏನ್ ಮಾಡಿದಿ. ಬಾಯಾಗ ಬಿಟ್ಟೆ. ಬಾಯಿ ಏನ್ ಕೊಟ್ಟಿತ್ತು. ನೀರು ಕೊಟ್ಟಿತ್ತು. ನೀರೇನ್ ಮಾಡಿದಿ. ತೋಟಕ್ಕೆ ಚೆಲ್ಲಿದೆ. ತೋಟ ಏನ್ ಕೊಟ್ಟಿತ್ತು. ಹೂವೇನ್ ಮಾಡಿದಿ. ದೇವ್ರೇನ್ ಕೊಟ್ಟ. ಮಕ್ಳೇನ್ ಮಾಡಿದಿ.
ಎರಡು ಮುದ್ದಾಡಿದ ಎರಡು ಬುಸ್ ಅಂತ ಆರ್ಯೋದು ಆರ್ಯವಲಕ ಮಕ್ಕಳಿಗೆ ರೆಕ್ಕೆ ಬಂದಿದ್ದಾನೆ. ರೆಕ್ಕೆ ಬಂದಿಲ್ಲ ಅಷ್ಟೇ ಆಡಕ್ ಹೋದ್ರ ಹೊರಗಡೆ ನೀ ಒಂದೊಂದೂರ ಒಂದೊಂದ್ ತರ ಇರ್ತದ ಮತ್ತೆ ಚೆದ್ದಿದ್ಯಾ ಬಿಸಾಗಿದ್ಯಾ? ನಾನ್ ಹೇಳ್ತ ನೀ ಹೇಳ ನಿಂದಾಕ ಕೈ ಎಲ್ಟಿ ಗಪ್ಪ ಸತಿ ಹೇಳ ಗಪ್ ಕೈ ಎಲ್ಟಿ ಬಾಗ್ಲೇನ್ ಕೊಟ್ಟಿತ ಚಕ್ಕಿ ಏನ್ ಮಾಡಿದೆ ಒಲೆ ಆಗಿ ಇಟ್ಟ ಒಲೆ ಏನ್ ಕೊಟ್ಟಿತ್ತು ಗೊಬ್ಬರ ಕೊಟ್ಟಿತ್ತು ಒಲೆ ಗೊಬ್ಬರ ಕೊಡ್ತದನ ಈ ಸರ್ತಿ ಕೈ ಎಲ್ಲಿಟ್ಟೆ ಬಾಗ್ಲಾಗಿಟ್ಟ ಬಾಗ್ಲಿ ಏನ್ ಕೊಡ್ತ ಚಕ್ಕಿ ಕೊಟ್ಟಿತ್ತು ಚಕ್ಕಿ ಏನ್ ಮಾಡಿದೆ ಒಲೆ ಆಗಿ ಇಟ್ಟ ಒಲೆ ಏನ್ ಕೊಟ್ಟಿತ್ತು ಬೂದಿ ಕೊಟ್ಟಿತ್ತು ಬೂದಿ ಏನ್ ಮಾಡಿದೆ ತಿಪ್ಪಿಗೆ ಹಾಕಿದೆ ತಿಪ್ಪಿ ಏನ್ ಕೊಟ್ಟಿತ್ತು ಗೊಬ್ಬರ ಕೊಟ್ಟಿತ್ತು ಗೊಬ್ಬರ ಏನ್ ಮಾಡಿದೆ ಹೊಲಕ್ಕೆ ಹಾಕಿದೆ ಹೊಲ ಏನ್ ಕೊಟ್ಟಿತ್ತು ಜೋಳ ಕೊಟ್ಟಿತ್ತು ಜೋಳ ಏನ್ ಮಾಡಿದೆ ಕುಂಬಾರ ಹಾಕಿದೆ ಕುಂಬಾರ ಏನ್ ಕೊಟ್ಟ ಗಡಿಗೆ ಕೊಟ್ಟ ಗಡಿಗೆ ಏನ್ ಮಾಡಿದೆ ಬಾಯಾಗ ಬುಟ್ಟೆ ಬಾಯಿ ಏನ್ ಕೊಡ್ತ ನೀರು ಕೊಟ್ಟಿತ್ತು ನೀರ್ ಏನ್ ಮಾಡಿದೆ ಹೊಲಕ್ಕೆ ತೋಟಕ್ಕೆ ಹಾಕಿದೆ ತೋಟ ಏನ್ ಕೊಡಿತು ಹೂವ ಕೊಟ್ಟಿತ್ತು ಹೂವ ಏನ್ ಮಾಡಿದೆ ದೇವ್ರಿಗೆ ಹಾಕಿದೆ ದೇವ್ರ ಏನ್ ಕೊಟ್ಟಿತ್ತು ಮಕ್ಕಳ ಕೊಟ್ಟನ ಮಕ್ಳು ಏನ್ ಮಾಡಿದೆ ಎರಡು ಮುದ್ದಾಡಿದೆ ಎರಡು ಬುರ್ರ ಅಂತ ಹಾಕಿನ ಅದು ಸೂಪರ್ ಪ್ರಿನ್ಸ್ ನಿಮ್ ಸಾಲಾಗ ಯಾವ್ದು ಹೇಳ್ರಪ್ಪ ಕಟ್ಟಿ ಹೇಳ ಸರ್ ನನಗೆ ಯಾವ್ದು ಏಯ್ ನಿಮ್ದೇನ್ ಆಟ ಫ್ರೆಂಡ್ಸ್ ಯಾವ್ದೋ ಒಂದ್ ಹೇಳಪ್ಪ ಯಾವ್ದ ಆಗ್ತದ ನನಗ ಯಾವ್ದು ಹೇಳಿ ನಿನ್ನ ಈ ವರ್ಷದಿಂದ ಇವಾಗಿಂದ ಅಪ್ಪ ಇವಾಗ ಹೇಳ್ತೇಳ ವಾದ ವರ್ಷ ಹೆಂಗಿದ್ದಿ ಈ ವರ್ಷ ಹೆಂಗಾದಿ ಅಡ್ಡ ಅಡಿದ ಮ್ಯಾಲ ಹುಡುಗಿ ಬಾಳ ಸೊರಗಿ ಓದಿ ಹುಡಿಯಕ್ಕೆ ಹಾಕತಾರ ಎಲ್ಲಿದ್ದೆ ಜೋಕುಮಾರ ಹುಡಿಯಕ್ಕೆ ಹಾಕತಾರ ಎಲ್ಲಿದ್ದೆ ಜೋಕುಮಾರ ವರ್ಷಿಡಲು ಬೆಳೆದ ಮೇಲ ಯಾರ ಹೆಸರು ಹೇಳು ಅಳತಿ ಬಾಯ್ರಪ್ಪ ಬರ ಇನ್ನೆಲ್ಲ ಕಲ್ಕೋಬೇಕು ಬಂದು ಕಲ್ಕೋ ನಾವು ಹೆಂಗ ಆಡ್ತಿದ್ವಿ ಗೊತ್ತಾ ಎಲ್ಲ ಹೊರಗಾರ ಫ್ರೆಂಡ್ಗಳ ಇದು ಕಟ್ಟಿಗೆ ಎಲ್ಲ ಬಳಿಸೋರ್ ತಗೊಂಡು ಇದ್ರಲ್ಲಿ ಹಿಂಗ್ ಮಣ್ಣೆ ಆಡ್ತದೆ ಹಿಂಗಿರೋದು ಹಿಂಗ ಆಡ್ತಿದ್ದೆ ಅವ್ರು ಏನ್ ಆಟ ಅಂತೀರ ಅದಕ್ಕೆ? ಅದಕ್ಕೆ ನಾವು ಇದು ಬಳಗಾರ ಆಟ ಇದ್ದಿದ್ದು ಅದಕ್ಕೆ ಈಗ ಯಾರ ಜೊತೆಗೆ ಅವನಾಗೆಲ್ಲ ಫ್ರೆಂಡ್ಗಳು ಇದ್ದಿದ್ದಾರಪ್ಪ ಎಲ್ಲ ಗಂಡ ಮನೆಗೆ ಮಣ್ಣಾಗ ಬರೀ ಮಣ್ಣಾಗ ಆಡ್ತಿದ್ದೆ ಮೌನ ಬಾರಿ ತೋರಿಸು ಬಾರಿ ಮತ್ತೆ ಗುಡ್ಡಗಳಿಗೆಲ್ಲ ಹಳ್ಳಕ್ಕೆ ಅಲ್ಲಿ ಹೋಗಿ ಬೆಟ್ಟ ಹಾಕೊಂಬರ್ತಿದ್ವಿ ಹಳ್ಳಗಳಿಗೆ ಗುಡ್ಡದಾಗ ಹೋಗಿ ಈಗೆಲ್ಲ ಏನಾಗಿದೆ ಗೊತ್ತಾ ಫೋನ್ ಬಂದು ಫೋನಾಗ ಇಂಟರ್ನೆಟ್ ಏನೋ ಬಂತಲ್ಲ ಮನುಷ್ಯರ ಚೇಂಜ್ ಆಗಿಬಿಟ್ರ ಅವ್ರ ಮನಸ್ಸು ಅವಾಗ ಏನಕ್ಕ ಕವಳೆ ಗದ್ದಿನಾರು ಉಳ್ಳಗಡ್ಡಿನಾರು ತೆಂಗಿನೊಳಗ ನೀನು ಬಾ ಹೋಗಿ ಬಾಳಕ್ಕೆ ಹೋಗಿ ಬಟ್ಟೆ ಹೊಕ್ಕ ಬರ್ಬೋದು ಹೋಗಿ ನಮ್ಮ ಮನೆ ಕೆಲಸ ಮಾಡ್ತಾರೆ ಫೋನ್ಯಾಗ ನೋಡ್ಕೊಂಡು ಬರ್ತಾರೆ ಅವಾಗ ಏನಿಲ್ಲ ಹುಣಸೆ ಗಿಡ ಮಾವಿನಕಾಯಿ ಹರ್ಕೊಂಡ್ ಹಂಗ ತಿಂತಿದ್ವಿ ಎಲ್ಲ ಹೊರಗ ಹಳದಾಗಿ ಸಡಕ ಬುತ್ತಿ ಕಡೆ ಅಂತ ಹೋಯ್ತಿದ್ವಿ ಗೊತ್ತಾ ಈಗ ಯಾರ ಜೊತೆಗಿಲ್ಲ ಅಂದ್ರೆ ಒಬ್ಬೇ ಫೋನ್ ಇದ್ರೆ ಸಾಕು ಅಂದ್ರನ ಅವಾಗ ನಂಗಿಲ್ಲ ಬಿಡಿ ಆಟ ಮಂದಿ ಆಟ ಪಾಠ ಮರ್ತಾರೋ ಮೊಬೈಲ್ ಬಂದ ಮೇಲ ಆಟ ಪಾಠ ಎಲ್ಲ ಮರ್ತಾರೋ ಮೆಸೇಜ್ ಅಂತ ಚಾಟಿಂಗ್ ಅಂತ ಟೈಮ್ ಪಾಸ್ ನಡಿಸ್ಯಾರೋ ಮೊಬೈಲ್ ಬಂದು ಮ್ಯಾಲ ಹುಡುಗ ಹುಡುಗಿ ಪ್ರೀತಿ ಇನ್ನ ಜೋರು ನಡೆದಿತ್ತು ಹುಡುಗ ಹುಡುಗಿ ಮೀಟಿಂಗ್ ಜೋರು ನಡೆದಿತ್ತು ಮೊಬೈಲಿನಾಗ ಅಲ್ಲಿ ಫಿಟ್ಟಿಂಗ್ ನಡೆದಿತ್ತು ಅಲ್ಲಿ ಸೆಟ್ಟಿಂಗ್ ನಡೆದಿತ್ತು ಫೋನ್ ಒಳ್ಳೇದಕ್ಕದ ಕೆಟ್ಟದಕ್ಕ ಹಲೋ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮಗೇನು ಅಷ್ಟೊಂದು ವಿಡಿಯೋಸ್ ಮಾಡಕ್ಕೆ ಬರಲ್ಲ, ಆದರೂ ಮಾಡಕತ್ತೀವಿ. ಏನೋ ಸಣ್ಣವರು ಇರಲಿ, ದಯವಿಟ್ಟು
ಸಪೋರ್ಟ್ ಮಾಡ್ರಿ. ನಮ್ಮಂತ ಹಳ್ಳಿ ಜನರಿಗೆ ವಿಡಿಯೋಗಳು ನೋಡಿ.